ನಾನು ಅಣ್ಣವರ ವಿರೋಧಿನ ಅಥವಾ ಶಿವಣ್ಣ ಅವರ ವಿರೋಧಿನ, ಅಪ್ಪು ಅವರ ವಿರೋಧಿನ, ಅಥವಾ ಟೋಟಲ್ ದೊಡ್ಡ ಮನೆ ಕುಟುಂಬದ ವಿರೋಧಿನ? ಈಗ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಕುಟುಂಬದವರು ಅಥವಾ ಅಣ್ಣವರ ಫ್ಯಾನ್ಸ್, ದೊಡ್ಡ ಮನೆ ಕುಟುಂಬದ ಅಭಿಮಾನಿಗಳು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ, ಒಂದ್ಸರಿ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ವಿಡಿಯೋ ಟೈಟಲ್ ಏನ್ ಹಾಕಿದ್ದೆ ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ಟಿದ್ದ, ಇವ್ರು ಯಾರು ಕೊಡುಗೆ ಕೊಟ್ಟಿಲ್ವಾ ಅಂತ ನನ್ನ ಟೈಟಲ್ ಆಗಿತ್ತು. ಈ ಟೈಟಲ್ ನೋಡಿದಂತವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅಬ್ಬಾ ಇವನು ಅಣ್ಣವರ ವಿರೋಧವಾಗಿ ಮಾತನಾಡಿದಾನೆ ಅಂತ. ಅದರಲ್ಲೂ ಸ್ಟಾರ್ಟಿಂಗ್ ನನ್ನ ವಿಡಿಯೋದಲ್ಲಿ ಆರಂಭದಲ್ಲಿ ಹೇಗಿತ್ತು ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣವರು ಅಂತ ರೆಸ್ಪೆಕ್ಟ್ ಕೊಡದೆ ಅವನು ಇವನು ಅಂತ ಮಾತನಾಡಿದೆ. ಇವನು ಹೀಗೆಲ್ಲ ಮಾತಾಡ್ಬಿಟ್ಟು ನಮ್ಮ ಅಣ್ಣವರಿಗೆ ಅಂತ ಕೆಲವರು ಕೋಪ ಬಂತು. ಅದು ತಪ್ಪಲ್ಲ, ಯಾಕಂದ್ರೆ ಅಣ್ಣವರು ಈ ನಾಡಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಾನು ಈ ರೀತಿ ಅವನು ಇವನು ಅಂತ ಮಾತಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರೇನ ಕೊಡುಗೆ ಕೊಟ್ಟಿದ್ದು, ಇನ್ಯಾರು ಕೊಡುಗೆ ಕೊಟ್ಟಿಲ್ವಾ ಅಂತ ಹಾಕಿದಂತ ಟೈಟಲ್ ಇವೆರಡನ್ನ ಗಮನಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಕುಟುಂಬದ ಅಭಿಮಾನಿಗಳಾಗಿರ್ಬಹುದು ಅಥವಾ ಶಿವಣ್ಣ ಅವರ ಅಭಿಮಾನಿಗಳಾಗಿರ್ಬಹುದು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಮತ್ತು ಅವರ ಸಂಘದ ಅಧ್ಯಕ್ಷರು ಕೂಡ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಏನಂತ ಅರ್ಥ ಮಾಡ್ಕೊಂಡ್ರು, ಈತ ಅಣ್ಣವರ ವಿರೋಧವಾಗಿ ಮಾತನಾಡಿದಾನೆ ಅಂತ ತಿಳ್ಕೊಂಡು 1 ನಿಮಿಷ ಅಥವಾ 2 ನಿಮಿಷ ವಿಡಿಯೋ ನೋಡಿ ಆಫ್ ಮಾಡ್ಬಿಟ್ಟಿದ್ದಾರೆ. ಆವಾಗ ಅದ್ ಏನ್ ಅನ್ಸತ್ತೆ ಅಂದ್ರೆ, ಆ ವಿಡಿಯೋ ನೋಡಿದಾಗ ಹೌದು ಇವನು ಅಣ್ಣವರ ಕುಟುಂಬದ ವಿರೋಧಿ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅದೇ ನೀವು ಆ ವಿಡಿಯೋನ ಪೂರ್ತಿಯಾಗಿ ನೋಡಿದಿದ್ರೆ, ಸೊ 15-16 ನಿಮಿಷದ ವಿಡಿಯೋ ಇದೆ, ಆ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಇವನು ಅಣ್ಣವರ ವಿರೋಧಿ ಅಲ್ಲ ಅಥವಾ ದೊಡ್ಡ ಮನೆ ಕುಟುಂಬದ ವಿರೋಧಿ ಅಲ್ಲ, ಈತ ಅಣ್ಣವರ ಪರವಾಗಿ ನಿಂತ್ಕೊಂಡಿದ್ದಾನೆ ಅಂತ ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದ್ರೆ ನೀವು ಏನು 1 ನಿಮಿಷ 2 ನಿಮಿಷ ನೋಡಿದಿರಿ, ಮತ್ ಟೈಟಲ್ ನೋಡಿ ನೀವು ಗೆಸ್ ಮಾಡಿದಿರಿ, ಮತ್ ನೀವೇನು ನಾನು ಅವನು ಇವನು ಅಂತ ಸ್ಟಾರ್ಟಿಂಗ್ 50 ಸೆಕೆಂಡ್ ಮಾತನಾಡಿದೀನಿ ಅದನ್ನ ಗಮನಿಸಿದಿರಿ. ಅದರಲ್ಲೇ ನೀವು ನಾನು ಅಣ್ಣವರ ವಿರೋಧಿ ಅಂತ ಗಮನಿಸ್ಬಿಟ್ಟಿದ್ದೀರಾ. ಆದ್ರೆ ಅದು ನೀವು ಮಾಡ್ಕೊಂಡಿರುವಂತಹ ತಪ್ಪು ಅರ್ಥವೋ ಅಥವಾ ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಅದನ್ನ ಮಾತಾಡಿದೆ ಅಂದ್ರೆ, ಜನ ಹೀಗ್ ಮಾತಾಡ್ತಿದ್ದಾರೆ, ಅಣ್ಣವ್ರಿಗೆ ಅವನು ಇವನು ಅಂತ ಮಾತಾಡಿ ಅವನು ಒಂದೇ ಕೊಡುಗೆನಾ ಅಂತ ಕೆಲವು ಜನಗಳಲ್ಲೂ ಕೂಡ ಈ ರೀತಿಯಾದಂತ ಭಾವನೆ ಹುಟ್ಟುತ್ತಾ ಇದೆಯಲ್ಲ, ಇಂತಹ ಜನಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಆ ವಿಡಿಯೋ ಮಾಡಿದೆ. ಆದ್ರೆ ಆ ವಿಡಿಯೋವನ್ನು ನೋಡಿದಂತಹ ಅಣ್ಣವರ ಕುಟುಂಬದ ಅಭಿಮಾನಿಗಳು, ಸಂಘದ ಅಧ್ಯಕ್ಷರು ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಈತ ಅಣ್ಣವರ ವಿರೋಧವಾಗಿ ಮಾತನಾಡಿದಾನೆ, ಅಣ್ಣವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಇವನು ಅಂತ ಹೇಳಿ ನನ್ನ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಅಪಾರ್ಥ ಭಾವನೆಯನ್ನ ಇಟ್ಕೊಂಡ್ಬಿಟ್ರು. ಸೊ ಆದ್ರೆ ಆ ವಿಡಿಯೋನ ಪೂರ್ತಿ ನೋಡಿದಿದ್ರೆ ಗೊತ್ತಾಗ್ಬಿಟ್ಟಿರೋದು ಇವನು ಅಣ್ಣವರ ವಿರೋಧಿ ಅಲ್ಲ, ಅಣ್ಣವ್ರ ಪರವಾಗಿ ನಿಂತ್ಕೊಳ್ಳೋರು ಅಂತ. ಇನ್ನೊಂದು ಇಲ್ಲಿ ಶುಲ್ಕವಾಗಿರುವಂತಹ ಮಾತನ್ನ ನಿಮ್ಗೆ ಹೇಳ್ತೀನಿ. ಅದು ಯಾವ ರೀತಿಯಪ್ಪ ಅಂತಂದ್ರೆ, 1 ವರ್ಷದ ಹಿಂದೆನೆ ನಮ್ಮ ಶಿವಣ್ಣ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು. ಅವರಿಗೆ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಆಗಿತ್ತು, ಅದನ್ನ ನಾನು ಹೇಳೋದಿಲ್ಲ. ಅವ್ರಿಗೆ ಆರೋಗ್ಯದ ಸಮಸ್ಯೆ ಆದಾಗ ಅವ್ರು ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ಪಡ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆ ಶಿವಣ್ಣ ಅವರು ಬರ್ಲಿ, ಚೆನ್ನಾಗಿ ಆರೋಗ್ಯವಂತರ ಬರ್ಲಿ ಅಂತ ಎಲ್ಲರೂ ಕೂಡ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರೆ, ಇನ್ನು ಕೆಲವರು ಮಾತನಾಡಿದ್ರು ಏನಂತಂದ್ರೆ, ವಾಪಸ್ ಬರ್ಲೇಬೇಡ, ನಿನ್ನಿಂದ ಈ ರಾಜ್ಯಕ್ಕೆ ಏನೂ ಉಪಯೋಗ ಇಲ್ಲ ಅಂತ ಶಿವಣ್ಣ ಅವರಿಗೆ ಮಾತನಾಡಿ ಕಮೆಂಟ್ಸ್ ಗಳನ್ನ ಹಾಕಿದ್ರು. ಅದ್ರ ವಿರುದ್ಧ ನಾನು ಶಿವಣ್ಣ ಅವ್ರಿಗೆ ಹೀಗ್ ಮಾತಾಡ್ತೀರಾ, ಶಿವಣ್ಣ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಶಿವಣ್ಣ ಅವರ ಪರವಾಗಿ ನಿಂತ್ಕೊಂಡಿದ್ದೆ. ನಿಮ್ಗೆ ಈಗ ಡೌಟ್ ಆಗ್ತಿದ್ಯಾ? ಹಾಗಾದ್ರೆ ಅದನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ, ನೀವು ನೋಡಬಹುದು. ನಾನು 1 ವರ್ಷದ ಹಿಂದೆಯೂ ಕೂಡ ಅಣ್ಣವ್ರ ಪರವಾಗಿ ನಿಂತ್ಕೊಂಡಿದ್ದೀನಿ. ಇನ್ನು ಅಪ್ಪು ಅವರ ಅಗಲಿಕೆ ಆದಂತಹ ಸಂದರ್ಭದಲ್ಲಿ ನಾನು ಅಪ್ಪು ಅವರಿಗೆ ಬಹಳಷ್ಟು ಗೌರವವನ್ನು ಸಲ್ಲಿಸಿರುವಂತದ್ದು ಕೂಡ ಇದೆ, ಅಪ್ಪು ಅವರ ಪರವಾಗಿ ನಿಂತ್ಕೊಂಡಿರೋದು ಕೂಡ ಇದೆ. ಹಾಗಾದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಅಣ್ಣವ್ರಿಗೆ ಅವನು ಇವನು ಮಾತಾಡಿದ ತಕ್ಷಣ ಅಣ್ಣವ್ರ ವಿರೋಧಿ ಆಗ್ಬಿಟ್ನಿ ಅಂತ ನೀವು ಅನ್ಕೊಂಡಿರೋದು ದೊಡ್ಡ ತಪ್ಪು. ಯಾಕಂತಂದ್ರೆ ನಾನು ಆ ವಿಡಿಯೋ ಉದ್ದಕ್ಕೂ ಅವನು ಇವನು ಅಂತ ಬಳಸಿದ್ರೆ ನಿಜಕ್ಕೂ ಕೂಡ ಅಣ್ಣವ್ರ ವಿರೋಧಿನೇ ಆಗ್ತಿದೆ. ಆದ್ರೆ ಜನಗಳಿಗೆ ಅನ್ಕೊಳ್ತಾ ಇದ್ದಾರಂತ ಹೇಳಿ ಪ್ರಸಾರ ಮಾಡ್ಲಿಕ್ಕೆ ಹೋಗಿ ಮೊದಲು ಮಾತನಾಡಿರುವಂತಹ ಒಂದು 50 ಸೆಕೆಂಡ್ ಮಾತ್ರ. ಅಂದ್ರೆ ಅಣ್ಣವ್ರಿಗೂ ಕೂಡ ಇವತ್ತು ಎಂತ ಕೀಳಿರಿಮೆ ಜನ ಇದ್ದಾರೆ ಅಂದ್ರೆ, ಅಣ್ಣವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡದೆ ಅವನು ಇವನು ಅಂತ ಮಾತಾಡಿ ಅವನ ಕೊಡುಗೆ ಏನಿದೆ ಅಂತ ಕೇಳ್ತಕ್ಕಂತಹ ಜನಗಳು ಇಲ್ಲಿದ್ದಾರೆ. ಆ ಜನಗಳ ಭಾಷೆ ಹೀಗಿದೆ ಅಂತ ಗುರುತಿಸ್ಲಿಕ್ಕೆ ಹೋದೆ ಹೊರತು ನಾನೇ ಅದನ್ನ ಮಾತನಾಡ್ಲಿಲ್ಲ. ಆದ್ರೆ ಅದನ್ನ ತಪ್ಪಾಗಿ ಭಾವಾರ್ಥ ಮಾಡ್ಕೊಂಡಿರುವಂತಹ ಅಣ್ಣವರ ಕುಟುಂಬದ ಅಭಿಮಾನಿಗಳಾಗಿರ್ಬಹುದು ಅಥವಾ ಅವರ ಫ್ಯಾನ್ಸ್ ಆಗಿರ್ಬಹುದು ಏನ್ ಮಾಡಿದ್ರು ಅಂದ್ರೆ, ಸೊ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅವರ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು, ಅವರೆಲ್ಲ ಕೂಡ. ಇದನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆ ವಿಡಿಯೋ ಉದ್ದಕ್ಕೂ ಕೂಡ ನಾನು ಏನಾದ್ರು ಅಣ್ಣವ್ರವರಿಗೆ ಅವನು ಇವನು ಅಂತಾನೆ ಮಾತಾಡಿದ್ರೆ ಅದನ್ನ ನಾನೇ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ನಾನು ಅಣ್ಣವರು ಅಂತ ರೆಸ್ಪೆಕ್ಟ್ ಕೊಟ್ಟು 50 ಸೆಕೆಂಡ್ ಮಾತ್ರ ಅವನು ಇವನು ಅಂತ ಮಾತನಾಡಿ ನಾನು ನಂತರ ಹೇಳಿರೋದೇನಪ್ಪಾ ಅಂದ್ರೆ, ಜನಗಳು ಏನ್ ಹೀಗೆ ಮಾತಾಡ್ತಾ ಇದ್ದಾರಲ್ಲ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ಉತ್ತರ ಕೊಡ್ತಾ ನಾನು ಹೋದೆ. ನೆಕ್ಸ್ಟ್ ನಾನು ಮಾತಾಡ್ತಾ ಇರೋದು ವಿಡಿಯೋ ಉದ್ದಕ್ಕೂ ನೀವಲ್ಲಿ ಗಮನಿಸಿದ್ರೆ ನಾನು ಅಣ್ಣವರು ಅಂತ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ದೊಡ್ಡ ಮನೆ ಅಂತ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಅದನ್ನ ಯಾಕೆ ನೀವು ನೋಡ್ಲಿಲ್ಲ?
ವಿಡಿಯೋ ಉದ್ದಕ್ಕೂ ನೀವು ನೋಡೇ ಇಲ್ಲ. ವಿಡಿಯೋ ನೋಡ್ದೇನೆ ನೀವೇನ್ ಮಾಡಿದೀರಾ, ಟೈಟಲ್ ನೋಡಿದೀರಾ. ಟೈಟಲ್ ಏನಪ್ಪಾ ಅಂದ್ರೆ ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ಟಿದ್ರಾ, ಇನ್ ಬೇರೆ ಯಾರು ಕೊಡುಗೆ ಕೊಟ್ಟಿಲ್ವಾ ಅಂತ ಹೇಳಿ ನಾನು ಏನ್ ಟೈಟಲ್ ಹಾಕಿದೀನಿ ಆ ಟೈಟಲ್ ನೋಡಿ ನನ್ನ ಗೆಸ್ ಮಾಡಿದಿರಾ ಇವನು ಅಣ್ಣವರ ವಿರೋಧಿ ಅಂತ. ಇನ್ನು ಸ್ಟಾರ್ಟಿಂಗ್ 50 ಸೆಕೆಂಡ್ 1 ನಿಮಿಷ ವಿಡಿಯೋ ನೋಡಿದೀರಾ, ಅವನು ಇವನು ಅಂತ ಮಾತನಾಡಿರೋದನ್ನ ಕೇಳಿಸ್ಕೊಂಡಿದೀರಾ, ಅಲ್ಲಿಗೆ ವಿಡಿಯೋ ಕಟ್ ಮಾಡಿ ನೀವು ಇವನು ಅಣ್ಣವರ ವಿರೋಧಿನೇ ಅಂತ ಗೆಸ್ ಮಾಡ್ಬಿಟ್ರಿ. ಆದ್ರೆ ವಿಡಿಯೋ 15-16 ನಿಮಿಷದ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಇವನು ನಿಂತ್ಕೊಂಡಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಪರವಾಗಿ ಅಂತ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನಾನು ಅಣ್ಣವರ ವಿರೋಧಿ ಅಲ್ಲ, ಅಣ್ಣವರ ಪರವಾಗಿ ನಿಂತ್ಕೊಂಡಿರೋನು ಅಂತ. ಆಮೇಲೆ ಇನ್ನೊಂದು ವಿಚಾರನೂ ಕೂಡ ಕಂಪ್ಲೀಟ್ ಆಗಿ ನಾನು ಹೇಳ್ಬಿಡ್ತೀನಿ ಓಪನ್ ಆಗಿ, ಅಂದ್ರೆ ಅಣ್ಣವರ ಪರವಾಗಿ ನಿಂತ್ಕೊಂಡ್ರೆ ನನ್ಗೆ ಎಲ್ಲ ಸಪೋರ್ಟ್ ಸಿಗುತ್ತೆ, ಸಹಕಾರ ಸಿಗುತ್ತೆ ಅಂತಲ್ಲ. ಯಾಕಂದ್ರೆ ಅಣ್ಣವರ ಕೊಡುಗೆ ಈ ರಾಜ್ಯದಲ್ಲಿ ಅಪಾರ ಕೊಡುಗೆ ಇದೆ. ಸೊ ಅದನ್ನು ಕೂಡ ನಾನು ಅಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಹೇಗೆ ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ ಎಲ್ಲರೂ ಕೊಡುಗೆ ಕೊಟ್ಟಿದ್ದಾರೆ, ಆದ್ರೆ ಅಣ್ಣವರ ಕೊಡುಗೆ ಅಪಾರವಾಗಿದೆ ಅಂತ ಕೂಡ ನಾನು ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನ ಯಾರು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಕೇವಲ 1 ನಿಮಿಷ ವಿಡಿಯೋ ನೋಡಿದ್ದಾರೆ, ಅವನು ಇವನು ಅಂತ ಮಾತನಾಡಿದನ್ನ ಕೇಳಿಸ್ಕೊಂಡಿದ್ದಾರೆ. ಟೈಟಲ್ ನೋಡಿದ್ದಾರೆ, ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ರ ಅಂತ ಕೇಳಿರೋ ಟೈಟಲ್ ನೋಡಿದ್ದಾರೆ. ಟೈಟಲ್ 1 ನಿಮಿಷದಲ್ಲಿ ನಾನು ಮಾತನಾಡಿರುವ ಅವನು ಇವನು ಅಂತ ಮಾತನಾಡಿರುವ ಈ ಒಂದು ಭಾಷೆ ಕೇಳಿ ನನ್ನನ್ನ ಕಂಪ್ಲೀಟ್ ಆಗಿ ಗೆಸ್ ಮಾಡ್ಕೊಂಡ್ರು ನಾನು ಅಣ್ಣವರ ವಿರೋಧಿ ಅಂತ. ಅದೇ ಆ ವಿಡಿಯೋನ ನೀವು ಇನ್ನೂ ಕೂಡ ಕಂಪ್ಲೀಟ್ ಆಗಿ ಕೇಳಿ. ಆ ವಿಡಿಯೋ ಇನ್ನೂ ಕೂಡ ಇದೆ, ಅಲ್ಲಿದೆ ಆ ವಿಡಿಯೋ ನೀವು ಕೇಳಿ. ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಲಿಂಕ್ ಗಳನ್ನು ಹಾಕಿರ್ತೀನಿ. 1-2 ವಿಡಿಯೋ ಲಿಂಕ್ ಗಳನ್ನು ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಈಗ ಮಾಡಿರುವಂತಹ ಒಂದು ವಿಡಿಯೋದ ಲಿಂಕ್ ಕೂಡ ಹಾಕಿರ್ತೀನಿ. ಆಮೇಲೆ 1 ವರ್ಷದ ಹಿಂದೆ ಶಿವಣ್ಣ ಅವರ ಪರವಾಗಿ ನಿಂತ್ಕೊಂಡಲ್ಲ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ಹಾಕಿರ್ತೀನಿ. ಸೊ ನೀವು ಅದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇವನು ಅಣ್ಣವರ ಕುಟುಂಬದ ವಿರೋಧಿ ಅಲ್ಲ, ಅಣ್ಣವರ ಪರವಾಗಿ ನಿಲ್ತಕ್ಕಂಥ ವ್ಯಕ್ತಿ. ಮತ್ತು ಈತ ಕನ್ನಡ ನಾಡಿನ ಪರವಾಗಿ ಯಾರೆಲ್ಲ ನಿಂತ್ಕೊಂಡಿದ್ದಾರೆ ಅವರ ಪರವಾಗಿ ನಿಲ್ಲುವಂತ ವ್ಯಕ್ತಿ ಅಂತ ನಿಮಗೆ ಗೊತ್ತಾಗತ್ತೆ. ಮತ್ತು ಅದ್ಭುತವಾದಂತ ಕನ್ನಡಿಗ ಇವನು ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರನ್ನ ಹಿಯಾಡಿಸಿ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳೇ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಕಾಲಿನ ಧೂಳಿಗೆ ಸಮಾನ ಅಂತ ಹೇಳಬೇಕಾದ್ರೆ ಇನ್ನೊಬ್ಬ ನಾನು ಈಗ ಈ ಸಣ್ಣ ವಯಸ್ಸಿನಲ್ಲಿ ಅಣ್ಣವರು ಆ ರೀತಿ ಈ ರೀತಿ ಅಂತ ಕೀಳಿರಿಮೆ ಮಾತುಗಳನ್ನ ಮಾಡಿ ಅಣ್ಣವರಿಗೆ ಅವಮಾನ ಮಾಡುವಷ್ಟು ದೊಡ್ಡ ಸಾಹಸಿನ ನಾನು ಅಥವಾ ಅಂತಹ ದೊಡ್ಡ ವ್ಯಕ್ತಿನ ನಾನು ಅನ್ನೋದು ನನ್ನ ಮೇಲೆ ಜಿಗುಪ್ಸೆ ಬರ್ಸ್ಬಿಟ್ರಿ. ನಾನು ಅನ್ಕೊಂಡೇ ಇರ್ಲಿಲ್ಲ, ಈ ಊಹೆನೂ ಮಾಡಿರ್ಲಿಲ್ಲ ನನ್ನನ್ನ ಅಣ್ಣವರ ವಿರೋಧಿ ಅಂತ ಎತ್ತಿ ಕಟ್ತಾರೆ ಅಂತ. ಆದ್ರೆ ಯಾವಾಗ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ, ಯಾವಾಗ 1 ನಿಮಿಷದ ವಿಡಿಯೋ ಕೇವಲ 1 ನಿಮಿಷ ವಿಡಿಯೋ ನೋಡಿ ಬ್ಯಾಕ್ ಹೋದ್ರಿ, ಯಾವಾಗ ಟೈಟಲ್ ನೋಡಿ ನಾನು ಅಣ್ಣವರ ವಿರೋಧಿ ಅಂತ ಮಾಡಿದ್ರಿ, ಸೊ ಖಂಡಿತ ಕೂಡ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ. ನಾನು ಏನ್ ಹೇಳಿಕ್ ಕೊಟ್ಟಿದ್ದೀನಿ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ 15-16 ನಿಮಿಷ ವಿಡಿಯೋ ನೋಡಿದಿದ್ರೆ ಖಂಡಿತವಾಗಿಯೂ ನಿಮಗೆ ಗೊತ್ತಾಗ್ತಿತ್ತು ಇವನು ಅಣ್ಣವರ ವಿರೋಧಿ ಅಲ್ಲ, ಅಣ್ಣವರ ಪರವಾಗಿ ನಿಂತ್ಕೊಂಡಿದ್ದಾನೆ, ಚೇತನ್ ಅಹಿಂಸಾ ವಿರೋಧವಾಗಿ ನಿಂತ್ಕೊಂಡಿದ್ದಾನೆ ಅಂತ ಗೊತ್ತಾಗ್ತಿತ್ತು. ಸೊ ಇರ್ಲಿ, ಪರವಾಗಿಲ್ಲ. ಇನ್ನೊಂದು ನನಗೆ ಈ ಒಂದು ವಿಡಿಯೋದಿಂದ ಅಲ್ಲಿಂದ ಆದಂತ ಅನುಭವ ಏನಂತಂದ್ರೆ, ಜನರು ಏನ್ ಮಾತಾಡ್ತಾ ಇದ್ದಾರೋ ಅದ್ರ ಅವರಂತೆ ನಾನು ಮಾತಾಡಿ ತೋರಿಸಬಾರ್ದು ಅನ್ನೋದು ನನಗೆ ಅನುಭವ ಆಯ್ತು. ಅಂದ್ರೆ ಈಗ ಜನ ಅಣ್ಣವ್ರಿಗೆ ಅವನು ಇವನು ಅಂತ ಮಾತನಾಡಿದ್ದಾರೆ ಅಂತ ನಾ ಆ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಹೋಗಿ ಅದು ನನ್ನ ಮೇಲೆ ವಾಪಸ್ ಬಿತ್ತು. ಸೊ ಅಂದ್ರೆ ನನಗೆ ಅರ್ಥ ಆಯ್ತು ಆ ಜನಗಳು ಮಾತನಾಡಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ಇವತ್ತು ನನಗೆ ಒಂದು ರೀತಿಯಾದಂತಹ ನಿಗೂಢವಾಗಿ ಇದು ಉಳ್ಕೊಂಡು ಬಿಡ್ತು. ಈಗ ಜನಗಳು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೋಗುವಷ್ಟರಲ್ಲಿ ಅದನ್ನ ನಾನೇ ಮಾತನಾಡಿದೀನಿ ಅಂತ ತಿಳ್ಕೊಳ್ಳುವಂತಹ ಒಂದು ವಿಚಾರಗಳು ಕೂಡ ಸದ್ಗತಿ ಕಾಣುತ್ತೆ. ಅದೇ ತಿಳ್ಕೊಳ್ಳೋದು ತಪ್ಪಲ್ಲ, ಇದು ಅದನ್ನ ಗಮನಿಸಿದಾಗ ಆ ರೀತಿ ಅನ್ಸತ್ತೆ. ಆದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದಿದ್ರೆ ಆ ರೀತಿ ಅನಿಸ್ತಾ ಇರ್ಲಿಲ್ಲ. ನನಗೆ ಬೇಜಾರು ಏನಂತಂದ್ರೆ, ನೀವು ಟೈಟಲ್ ಅನ್ನ ನೋಡಿ 1 ನಿಮಿಷ ಮೊದಲು ವಿಡಿಯೋನ ನೋಡಿ ನಾನು ಯಾಕೆ ಆ ರೀತಿ ಅಪಾರ್ಥ ಮಾಡ್ಕೊಂಡ್ರಿ ಅನ್ನೋ ಬೇಜಾರು ನನಗಿದೆ. ನೀವು ಕಂಪ್ಲೀಟ್ ಆಗಿ 15-16 ನಿಮಿಷದ ವಿಡಿಯೋ ನೋಡಿದ್ರೆ ನಾನು ಅಣ್ಣವರ ಪರವಾಗಿ ನಿಂತ್ಕೊಂಡಿರುವಂತ ವ್ಯಕ್ತಿ ಅಂತ ನಿಮಗೆ ಗೊತ್ತಾಗೋಗ್ತಾ ಇತ್ತು. ದಯವಿಟ್ಟು ಯಾರೆಲ್ಲ ನನ್ನ ಅಣ್ಣವರ ವಿರೋಧಿ ಅಂತ ಅನ್ಕೊಂಡಿದ್ದೀರಿ, ಯಾರೆಲ್ಲ ನನ್ನ ಆ ದೊಡ್ಡ ಮನೆ ಕುಟುಂಬದ ವಿರೋಧಿ ಅನ್ಕೊಂಡಿದ್ದೀರಿ, ಆ ವಿಡಿಯೋನ ಇನ್ನೊಮ್ಮೆ ಕಂಪ್ಲೀಟ್ ಆಗಿ ನೋಡ್ರಿ. ನಿಮಗ್ ಗೊತ್ತಾಗತ್ತೆ ಇವನು ಅಣ್ಣವರ ವಿರೋಧಿ ಅಲ್ಲ, ಇವನು ಅಣ್ಣವರ ಪರವಾಗಿ ನಿಂತ್ಕೊಳ್ತಕ್ಕಂಥ ವ್ಯಕ್ತಿ ಅಂತ. ಸೊ ಇನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ಏನಂತ, ಆ ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣವ್ರಿಗೆ ಮಾತ್ರ ಸೀಮಿತನಾ ಅಂತ ಹೇಳಿ ಕೇಳ್ತಾರೆ. ಆ ಪ್ರಶ್ನೆಗೂ ಕೂಡ ನಾನು ಅದರಲ್ಲೇ ಉತ್ತರ ಕೊಟ್ಟಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರೇನು ಕಂಠೀರವ ಸ್ಟುಡಿಯೋದಲ್ಲಿ ಜಾಗ ಕೊಡಿ ಅಥವಾ ಆಗ ಮಾಡಿ ಈಗ ಮಾಡಿ ಅಂತ ಕೇಳಿರ್ಲಿಲ್ಲ, ಅಥವಾ ಅಣ್ಣವರ ಕುಟುಂಬಕ್ಕೆ ಮಾತ್ರ ಕಂಠೀರವ ಸ್ಟುಡಿಯೋ ಸೀಮಿತ ಆಗಿಲ್ಲ. ಅಲ್ಲಿ ಡಾಕ್ಟರ್ ಅಂಬರೀಶ್ ರವ್ರಿಗೂ ಕೂಡ ಕೊಟ್ಟಿದ್ದಾರೆ, ಆ ಸ್ಟುಡಿಯೋದಲ್ಲಿ ಅವರ ಪ್ರತಿಮೆ ಕಟ್ಟಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಕೂಡ ನಾನು ಮಾತನಾಡಿದ್ದೀನಿ. ಇಂಥ ವ್ಯಕ್ತಿ ಮೇಲೆ ಹೆಂಗ್ರಿ ನೀವು ಅನುಮಾನ ಪಟ್ಬಿಟ್ರಿ, ಇಂಥ ವ್ಯಕ್ತಿ ಮೇಲೆ ಹೆಂಗ್ರಿ ಅಣ್ಣವರ ವಿರೋಧಿ ಅಂತ ಪಟ್ಟ ಕಟ್ಬಿಟ್ರಿ ನೀವು. ಸೊ ನನಗೆ ಅದೇ ಅರ್ಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅಣ್ಣವ್ರ ಪರವಾಗಿ ನಿಂತ್ಕೊಂಡಂತ ನನ್ನನ್ನು ಅಣ್ಣವ್ರ ವಿರೋಧಿಯನ್ನಾಗಿ ಮಾಡ್ಲಿಕ್ಕೆ ಹೊರಟ್ರಲ್ರಿ, ಯಾಕ್ರಿ ನನಗೆ ಹೀಗ್ ಮಾಡ್ಬಿಟ್ರಿ?
ನೀವು ಮೊದಲು ಸ್ಟಾರ್ಟಿಂಗ್ 1 ನಿಮಿಷದ ವಿಡಿಯೋ ನೋಡಿ, ನನ್ನನ್ನ ಆ ಟೈಟಲ್ ನೋಡಿ ಯಾಕ್ರಿ ಅಪಾರ್ಥ ಮಾಡ್ಕೊಂಡ್ಬಿಟ್ರಿ? ನೀವು ದಯವಿಟ್ಟು ವಿಡಿಯೋ ನೋಡಿ, ದಯವಿಟ್ಟು ಕಂಪ್ಲೀಟ್ ಆಗಿ ಆ ವಿಡಿಯೋ ಕೂಡ ಗಮನಿಸಿ, ಮತ್ತು 1 ವರ್ಷದ ಹಿಂದೆ ಶಿವಣ್ಣ ಅವರ ಪರವಾಗಿ ನಿಂತ್ಕೊಂಡಂತ ವಿಡಿಯೋವನ್ನು ಕೂಡ ಗಮನಿಸಿ. ಸೊ ನಿಮಗೆ ಗೊತ್ತಾಗತ್ತೆ ನಾನು ಅಣ್ಣವರ ವಿರೋಧಿ ಅಲ್ಲವೇ ಅಲ್ಲ ಅಂತ ಹೇಳಿ, ಮತ್ತು ದೊಡ್ಡ ಮನೆ ಕುಟುಂಬದ ವಿರೋಧಿ ಅಲ್ವೇ ಅಲ್ಲ ಅಂತ. ಇದನ್ನ ಯಾಕೆ ನಾನು ತಿಳಿಸ್ತೆ ಅಂದ್ರೆ, ತಪ್ಪೇ ಮಾಡಿಲ್ಲ, ನಾನು ಅಣ್ಣವ್ರ ವಿರೋಧಿನೇ ಅಲ್ಲ, ಆದ್ರೆ ನನ್ನ ಅಣ್ಣವರ ವಿರೋಧಿ ಅಂತ ನೀವು ಬಿಂಬಿಸ್ಬಿಟ್ರಲ್ರಿ, ನನಗೆ ಅದು ಬೇಜಾರು. ಅದಕ್ಕೆ ನಾನು ಈ ಕ್ಲಿಯಾರಿಟಿ ವಿಡಿಯೋ ಮಾಡ್ಲೇಬೇಕಾಯ್ತು. ಇಲ್ಲಾಂದ್ರೆ ನಾಳೆ ದಿನ ಇದೇನಾಗ್ತಿತ್ತು ಅಂದ್ರೆ ಇವನು ಅಣ್ಣವರ ವಿರೋಧಿನೇ ಅಂತ ಈ ನಾಡಿನಲ್ಲಿ ಫಿಕ್ಸ್ ಆಗ್ಬಿಡ್ತಾ ಇತ್ತು. ದಯವಿಟ್ಟು ಅದು ಹಾಗಾಗಬಾರ್ದು. ಯಾಕಂದ್ರೆ ನಾನು ಅಣ್ಣವ್ರ ವಿರೋಧಿ ಅಲ್ಲ, ವಿರೋಧಿನೇ ಆಗಿದ್ರೆ ನಾನು ಈ ವಿಡಿಯೋ ಮಾಡ್ತಾ ಇರ್ಲಿಲ್ಲ, ಅಥವಾ ಆ ವಿಡಿಯೋ ಉದ್ದಕ್ಕೂ ನಾನು ಅವನು ಇವನು ಅಂತಾನೆ ಮಾತಾಡ್ಬಿಡ್ತಿದ್ದೆ. ಅದು ಜನಗಳು ಮಾತಾಡಿದ್ದಾರೆ ಅಂತ ಹೇಳಿ ಹೋಗಿ ನಾನು ಮಾತನಾಡಿದ ರೀತಿ ನಿಮ್ಗೆ ಅದು ಕಾಣಿಸಿದೆ, ಅದು ದಯವಿಟ್ಟು ಕೂಡ ನಾನು ಏನೇ ಇರಲಿ ಅದಕ್ಕೂ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಅಣ್ಣವರ ಕುಟುಂಬದ ಜೊತೆಗೆ ನಾನು ಯಾವತ್ತೂ ಕೂಡ ಇರ್ತೀನಿ. ಅಣ್ಣವರ ಕುಟುಂಬದ ಜೊತೆಗೆ ಅಣ್ಣವರ ಅಭಿಮಾನಿಗಳಲ್ಲಿ ಒಬ್ಬನಾಗಿ, ಮತ್ತು ಅಣ್ಣವರ ಈ ನಾಡಿನ ಕೊಡುಗೆಯಲ್ಲಿ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಅಪಾರವಾಗಿದೆ ಅಂತ ಅಲ್ಲೂ ಹೇಳಿದೀನಿ. ಆ ವಿಡಿಯೋದಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಹೇಳಿದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಅಣ್ಣವರ ಕೊಡುಗೆ ಬಹಳ ಅಪಾರವಾಗಿದೆ. ಆ ವಿಡಿಯೋದಲ್ಲೂ ನೀವು ಗಮನಿಸಿದ್ರೆ, ಈ ವಿಡಿಯೋದಲ್ಲೂ ನೀವು ಗಮನಿಸಿದ್ರೆ ಅಣ್ಣವರ ಪರವಾಗಿ ನಿಂತಿರೋದೇ ಇದೆ. ಬಟ್ ಸ್ಟಾರ್ಟಿಂಗ್ ಮಾತ್ರ ವಿಡಿಯೋ ನೋಡಿ ನೀವು ತೆಗೆದು ಬಿಟ್ರಿ ಅಂದ್ರೆ ನಾನು ನಿಮ್ ವಿರೋಧಿಯಾಗೆ ಕಾಣಿಸ್ತೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ನೀವು ಅವನ ಪ್ರತಿಯೊಂದು ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ, ಹೌದಪ್ಪ ಇವನು ವಿರೋಧಿ ಅಲ್ಲ, ನಮ್ಮ ವ್ಯಕ್ತಿ ಅಂತ. ಸೊ ಇರ್ಲಿ, ಪರವಾಗಿಲ್ಲ. ಅಣ್ಣವರ ಕುಟುಂಬಕ್ಕೂ ಹಾಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ನನಗೂ ಕೂಡ ಒಳ್ಳೇದಾಗ್ಲಿ ಅಂತ ನೀವು ಹಾರೈಸಲೇಬೇಕು. ನೀವು ಕೂಡ ನನಗೆ ಆಶೀರ್ವದಿಸಲೇಬೇಕು, ಅಂದ್ರೇನೆ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಪ್ಪ.